ಇವ್ರು ಬಂದು ಹೋದ್ರು. ಅಣ್ಣ ಬಂದ್ರೆ ಏನೋ ಒಂಥರ ಖುಷಿ ಅಲ್ವಾ, ಬಂದ ತಕ್ಷಣ ಕಾಸು ಕೊಡ್ತಾರೆ. ಇವರೆಲ್ಲ ಯಾರು ಕಾಸೇ ಕೊಡಲ್ಲ ಅನ್ಸುತ್ತಲ್ವಾ? ಅವ್ರ ಹತ್ರ ಕೇಳ ಬಿಡು. ಏನ್ ಸರ್ ಇದು ಕತೆ? ನೋಡಪ್ಪ, ಇದ್ರ ನೆಮ್ಮದಿ ಆಗಿರ್ಬೇಕು ಅವನವನು. ಸರ್ ನೆಮ್ಮದಿ ಆಗಿರ್ಬೇಕಂದ್ರೆ ಎಷ್ಟು ಹಿಂಗ್ ನೆಮ್ಮದಿ ಆಗಿರುತ್ತೆ ಸರ್? ನೋಡಪ್ಪ, ಈಗ ನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು, ನಾನು ಇದ್ರೆ ನೆಮ್ಮದಿ ಆಗಿರ್ಬೇಕು. ಉಚ್ಚಾಟನದ ಮೇಲೆ ನೀವು ನೆಮ್ಮದಿ ನೆಮ್ಮದಿ ಇದೀವ್ರಿ. ನಾವು ಪರಮ ಪೂಜ್ಯತರ, ನನಗೆ ಆ ಸೀಟ್ ಬೇಕು, ನಾನು ಅಧ್ಯಕ್ಷಗಿರಿ ಬೇಕು, ನನಗೆ ಮುಖ್ಯಮಂತ್ರಿ ಬೇಕು. 4 ಬಾರಿ ಮುಖ್ಯಮಂತ್ರಿ ಆಗಿಲ್ಲ ನಾನು, ನನ್ನ ಮಗ 1 ಬಾರಿ ಮುಖ್ಯಮಂತ್ರಿ ಮಾಡ್ರಿ ಅಂತ ನಾನು ಕೇಳೋಂಗಿಲ್ಲ. ನೋಡಪ್ಪ, ನನಗೇನು ಅಂದ್ರೆ ಪಕ್ಷ ಸಂಘ ಎಲ್ಲೇ ಇದ್ರು ನಾನು ನೆಮ್ಮದಿ, ಎಲ್ಲೇ ಇದ್ರು ನೆಮ್ಮದಿ ಆಗಿರ್ಬೇಕು, ನೆಮ್ಮದಿ ಆಗಿರ್ಬೇಕು. ಸ್ಟೇಪ್ ನೋಡು. ಏನ್ ಸರ್ ಸದನದಲ್ಲಿ ನಿಮ್ದೆ ಒಬ್ಬರು ಜೋರಾಗಿದೆ? ಸದನದಲ್ಲಿ ವಿರೋಧ ಪಕ್ಷ ನಾಯಕ ನೀವೇ ಅಂತ ಕಾಣುತ್ತದೆ ಮುರುಘಾ. ಇನ್ನಾರದರಪ್ಪ ತಲೆವಾ, ವಿರೋಧ ಪಕ್ಷದ ನಾಯಕ ಅಂತ ಒಬ್ಬರು ಹೇಳಂಗಿಲ್ಲಪ್ಪ, ಮಾತಾಡೋಂಗಿಲ್ಲ. ಇವ್ರು ವಿರೋಧ ಪಕ್ಷ ಅಂತೇಳಿ ಒಬ್ಬರು ಮಾತಾಡಂಗಿಲ್ಲ. ನಗನಗತ ಚಾ ಕುಡಿತಾರ, ನಗನಗತ ಶೇಂಗಾ ಬೀಜ ತಿಂತಾರ, ನಗನಗತ ಸೆಕೆಂಡ್ ಹೊಡ್ಕೊಂಡು ಅದು ಯಾವ್ದಾದ್ರು ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ಲಿಕ್ಕತ್ತಾರ. ಸ್ಟ್ಯಾಂಡ್ ಅಪ್ ಕಾಮಿಡಿ ಯಾರಿದ್ದಾರೆ ಸರ್ ಆರ್ಟಿಸ್ಟ್ ಅಲ್ಲಿ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡೋರು? ಎಲ್ಲ ಇವರೇ ಆರ್ಟಿಸ್ಟ್. ನಿಜವಾದ ಹುಲಿ ಅಂದ್ರೆ ನಾನು ನೋಡಪ್ಪ, ನಾನು ಹೇಳ್ತೀನಿ ಸದನದೊಳಗೆ ಗುಡುಗಿದ್ದೀನಪ್ಪ. ವಿರೋಧ ಪಕ್ಷ ಅಂತಿಲ್ಲ, ಇರೋದು ನಾನು ಒಬ್ಬನೇ ವಿರೋಧ ಪಕ್ಷ. ಹೌದು ಹೌದು. ಅವ್ರಿಗೆ ಟಾಂಗ್ ಕೊಡಾಕ ಸರ್ಕಾರದಿಂದ ಏನೇನು ಕೆಲಸಗಳಾಗಿಲ್ಲ ನೋಡಪ್ಪ. ಹಿಂಗಾಗೈತಿ ಅಂತ ನಾನು ಚೇರು ಎತ್ತಿ ಕುಟ್ಟಿ ನಾನು ಎಲ್ಲ ಕೇಳಕತ್ತೀನಿ. ನನ್ನ ಚೇರ್ ತೆಗೆದು ಬಗಲಾಗ ಹೋಗದ 4 ಸ್ಟಿಕ್ಕರ್ ಹಚ್ಚಾರ. ಇದನ್ನ ಕೇಳೋಂಗಿಲ್ಲ ಯಾರು. ಅದ್ರ ನಿಜವಾದ ಮಾತು ಹೇಳ ಸರ್, ನಿಜವಾದ ಸದನದಲ್ಲಿ ಹುಲಿ ನೀವೇ ಸರ್. ನೀವು ಸರ್ ನಿಜವಾದ ಹುಲಿ. ಸರಿ ಕೇಳಲಿಲ್ಲ, ಇನ್ನೊಂದು ಸರಿ ಹೇಳಪ್ಪ. ಸರ್ ಸದನದಲ್ಲಿ ನಿಜವಾದ ಹುಲಿ ನೀವು ಸರ್. ಕೇಳ್ರಪ್ಪ, ಸರ್ ನಿಮ್ಗೆ ಕೇಳ್ರು. ಇದು ಯಾವ್ದು ಚಾಮರಾಜಪೇಟೆ ಡೈಲಾಗ್ ಆಯ್ತು, ಅದು ಬೇಡ. ಅದು ಬೇಡವಾ? ಅದು ಬೇಡ. ಅವ್ರು ಹ್ಯಾಟ್ಸಪ್ ಅಂತ ಹೇಳಕತ್ತಾರ. ಅವರು ನಾವು ಚಹಾ ಕುಡಿಯೋದ್ರಲ್ಲಿ ಇದ್ದೀವಿ, ಆದ್ರೆ ವಿರೋಧ ಮಾಡೋದ್ರಲ್ಲಿ ಕೆಲಸ, ಸರ್ಕಾರಿ ಕೆಲಸ ಆಗಬೇಕು ನೋಡಪ್ಪ. ಎಲ್ಲೂ ಒಂದು ಯಾವುದೇ ಸರ್ಕಾರಿ ನೇಮಕ ಮಾಡಿಲ್ಲ, ಸರ್ಕಾರಿ ಕಾಮಗಾರಿಗಳು ನಡೆದಿಲ್ಲ, ಸರ್ಕಾರಿದು ಯಾವುದೋ ಕಂಪನಿ ಓಪನ್ ಆಗಿಲ್ಲ. ಇರೋ ಕಂಪನಿ ಎಲ್ಲ ಹಾಕೇ ಹೋಯ್ತು. ಆಂಧ್ರಕ್ಕೆ ಹೋಯ್ತು, ಮಹಾರಾಷ್ಟ್ರಕ್ಕೆ ಹೋಯ್ತು, ಗೋವಾಕ್ಕೆ ಹೋಯ್ತು, ಅಗಾಂಡಕ್ಕೆ ಹೋಯ್ತು, ಉಗಾಂಡಕ್ಕೆ ಹೋಯ್ತು, ಎಲ್ಲ ಹೋಗ್ತಾವ. ಕರ್ನಾಟಕದಾಗ ಬಂಡವಾಳ ಹೂಡೋರಿ. ಇದು ನಮ್ಮ ರಾಜ್ಯದ ಪರಿಸ್ಥಿತಿ ಈ ಒಂದು ಕೈ ಪಕ್ಷದೊಳಗೆ ನಡೀತೈತಿ. ಹುಡುಗ, ಈಗ ಯಾವ ಕಡೆ ನೋಡಿದ್ರು ಗುದ್ಲಿ ಪೂಜೆಗಳು ನಡೀತದಲ್ಲ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ? ನೋಡಪ್ಪ, ನಾ ಹೇಳೋದು, ಈ ಗುದ್ಲಿ ಪೂಜೆ ಮಾಡೋದು ಮಾಯ ಆಗೈತಿ. ಈ ಸರ್ಕಾರ ಬಂದ ಮೇಲೆ ಗುದ್ಲಿ ಪೂಜೆ ಇಲ್ಲ, ಶಂಕುಸ್ಥಾಪನೆ ಇಲ್ಲ. ಇವ್ರದ್ದು ಏನಿದ್ರು ಬರೀ ಕುರ್ಚಿ ಪೂಜೆ, ಬರೀ ಕುರ್ಚಿ ಪೂಜೆ. ಯಾವಾಗ ಬರ್ತೈತಿ ಕುರ್ಚಿ, ಯಾವಾಗ ಬರ್ತೈತಿ ಕುರ್ಚಿ. ಬೆಳಗಾವ್ನಾಗ ಬಂದಾರ ಡಿನ್ನರ್ ಪಾರ್ಟಿಗೆ ಹೋಗ್ತಾರೆ, ಬೆಳಗಾವ್ನಾಗ ಬಂದಾರ ಈ ಕಡೆ ಡಿನ್ನರ್ ಪಾರ್ಟಿಗೆ ಹೋಗ್ತಾರೆ. ಏನಪ್ಪಾ ಇದು ಡಿನ್ನರ್ ಪಾರ್ಟಿ ಅಂದ್ರೆ ನಾವು ಊಟ ಕೊಡ್ಲಿಕ್ಕತ್ತಾವಿ, ಕುರ್ಚಿ ಜಗಳದಾಗ ಕಾಲ ಕಳೀತಾರೆ. ಸದನದಾಗ ಬಂದು ಕುರ್ಚಿ ವಿಚಾರ, ಹೈಕಮಾಂಡ್ ಹೋಡು, ಡೆಲ್ಲಿಗೆ ದೌಡ್ ಮಾಡು, ಅವರು DCM ನಾನು CM ಆಗಬೇಕು, CM ಕುರ್ಚಿ ಖಾಲಿ ಇಲ್ಲ, ಹೈಕಮಾಂಡ್ ಹೇಳಿದ್ರೆ ಹೆಂಗಾಯ್ತೈತಿ, ಹೈಕಮಾಂಡ್ ಕೇಳಿದ್ರೆ ಆ ಗುಲ್ಬರ್ಗದವರು ಅವ್ರ ಹೈಕಮಾಂಡ್ ಹೇಳ್ಬೇಕು ಅಂತ ಇನ್ಯಾವ ಹೈಕಮಾಂಡ್. ಬರೀ ಇವರು ಕುರ್ಚಿ ಗದ್ದಲದಾಗ ಬರೀ ಗುದ್ದಲಿ ಪೂಜೆ ಇಲ್ಲ, ಬರೀ ಕುರ್ಚಿ ಪೂಜೆ, ವ್ಯಕ್ತಿ ಪೂಜೆ. ಇದು ಬೇಡ ಅಂತ ಹೇಳೋಣ ನಾನು. ವ್ಯಕ್ತಿ ಪೂಜೆ ಮಾಡಬೇಡ್ರಿ, ಪಕ್ಷ ನಿಷ್ಠೆ ಇರಬೇಕು. ವ್ಯಕ್ತಿ ಪೂಜೆ ಏನು ರಾಜರಾಡಳಿತೇನೆ ಇದು? ಅವನ ಅಪ್ಪ ಆಗ, ಮಗ ಆಗು, ಮೊಮ್ಮಗ ಆಗು. ನಾನು ಇದನ್ನು ವಿರೋಧ ಮಾಡ್ಲಿಕ್ಕೆ ನನ್ನನ್ನು ಹೊರಗಡೆ ಕಳಿಸಿದ್ರು. ಸರ್ ನನಗೊಂದು ಡೌಟ್ ಇದೆ ಸರ್, ಮಾತೆತ್ತಿದ್ರೆ ಎಲ್ಲರೂ ಡೆಲ್ಲಿ ಅಂತ ಹೋಗ್ತಿರ್ತಾರೆ. ಡೆಲ್ಲಿಗೆ ಹೋಗಿ ಏನ್ ಮಾಡ್ತಾರೆ ಸರ್? ಚಹಾ ಕುಡ್ದು ಬರ್ತಾರೆ, ಫ್ಲೈಟ್ ನಲ್ಲಿ ಹೋಗಿ ಬರ್ಬೇಕು. ಅದಕ್ಕೆ 2 ಇಡ್ಲಿ ತಿನ್ನಕತ್ತಾರ. ಇಡ್ಲಿ ಇಲ್ಲಿ ಎಂತೆಂತ ಇಡ್ಲಿ ಸಿಗುತ್ತೆ ಸರ್, ಡೆಲ್ಲಿಗೆ ಹೋಗಿ ಇಡ್ಲಿ ತಿನ್ಬೇಕಾ ಸರ್? ಅದೀಪ ನಾವು ಕೇಳಿದ್ರ, ಮಾಧ್ಯಮದವ್ರು ಕೇಳಿದ್ರ, ಅವ್ರು ಹೇಳೋ ಉತ್ತರ ಇದು ಅಂತ ಹೇಳಕ್ ಬಂದ ನಾನು. ಎಲ್ಲಿ ಏನಕ್ಕೆ ಹೋಗಿದ್ರಿ ಡೆಲ್ಲಿಗೆ ಅಂದ್ರ, ಚಹಾ ಕುಡ್ಲಿಕ್ಕೆ ಹೋಗಿತ್ತು, ಇಡ್ಲಿ ತಿನ್ನಕ್ಕೆ ಹೋಗಿತ್ತು, ಡಿನ್ನರ್ ಪಾರ್ಟಿ ಮಾಡ್ಲಿಕ್ಕೆ ಹೋಗಿದ್ದು. ಬರೀ ಇದೇ ಉತ್ತರದಾಗ ಇವ್ರ ರಾಜ್ಯದಾಗ ಏನ್ ಆಡಳಿತ ಮಾಡ್ತಾವ್ರ, ಅಭಿವೃದ್ಧಿ ಏನೈತಿ, ಯಾವುದೋ ಒಂದು ಹೇಳಂಗಿಲ್ಲ ಸರ್. ಮೋಸ್ಟ್ಲಿ ಇವ್ರಿಗೆ ಸೌತ್ ಇಂಡಿಯನ್ ಫುಡ್ ಗಿಂತ ನಾರ್ತ್ ಇಂಡಿಯನ್ ಫುಡ್ ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ. ಇಲ್ಲಪ್ಪ, ಅದು ಸೌತ್ ಇಂಡಿಯನ್ ಫುಡ್ಡೇ ಇಷ್ಟ. ಅದ್ರ ನಾರ್ತ್ ಇಂಡಿಯಾದಿಂದ ಅದಕ್ಕೆ ಅಸ್ತು ಅನ್ಬೇಕು ನೋಡು. ಯಾವ ಪಕ್ಷದಾದರೂ ಈಗ ಅವ್ರಿಗೆ ನಾರ್ತ್ ಇಂಡಿಯನ್ನಿಂದ ಅಸ್ತು ಅಂದ್ರೆ ಇವ್ರಿಗೆ ಮುದ್ದೆ ಸಿಗ್ತೈತಿ. ಯಾವ್ದು ಕೇಳಿದ್ರು ಆ ಕಡೆ ಬಟ್ ಮಾಡ್ತಾರೆ, ಡೆಲ್ಲಿ ಕಡೆ. ಆ ಹೈಕಮಾಂಡಿಂದ ಬರಬೇಕು. ಏನೇ ಕಮಾಂಡ್, ನಮ್ದೇ ಪಕ್ಷ ಮಾಡ್ರಲ್ಲ, ನಮ್ದು ಸ್ವತಂತ್ರ ಪಕ್ಷ ಮಾಡ್ತೀನಿ. ನಾನು ಪಕ್ಷ ಮಾಡಿದ್ರೆ ಏನು ಗೊತ್ತೇನು? ಮೊದಲನೇ ದಿನ ನಾನು 2028ರಾಗ ನಂದ ಪಕ್ಷ
ಹೊರಹೊಮ್ಮಿ ಕರ್ನಾಟಕದಾಗ ಬಂದ್ರ ನಾನು CM ಆದ್ರ ಮೊದಲು ಪೂಜೆ ಮಾಡೋದು ಯಾರು ಗೊತ್ತಾ? ನಿಮ್ಮ ಮನೆ ದೇವ್ರಿಗ ಸರ್? ನಿಮ್ಮ ಮನೆ ದೇವ್ರಿಗೆ ಅಂತ ಕೇಳ್ತಾನೆ. ಮನೆ ದೇವ್ರಿಗಲ್ಲ ಲೇಪ, ನಾನು ಪೂಜೆ ಮಾಡೋದು JCB ರೋಡ್ ರೋಲರ್. ಈ JCB ಪಕ್ಷ ಹಿಂಗೆ ಬೆಳೀತಾ ಇದೆ ಮುರುಘಾ. JCB ಪಕ್ಷ ಅಲ್ಲ ಲೇಪ, ಹಾ. ನಂದು JCB ರೋಡ್ ರೋಲರ್ ಆರ್ಡರ್ ಕೊಟ್ಟಿನಿ. ಓ ಸರ್, 2028ಗೆ 150 ಬರ್ಬೇಕು ನೋಡು. ಅವ್ ಪೂಜೆ ಮಾಡ್ತೀನಿ. ಯಾರು ಕಾನೂನು ಬಾಹಿರ ಚಟುವಟಿಕೆ ಮಾಡ್ತಾರ ಅವ್ರ ಮನೆಗೆ ಬುಲ್ಡೋಜರ್ ನುಗ್ಗಿಸ್ತೀನಿ. ಸರ್ ಕದನದಲ್ಲಿ ಒಳ್ಳೆ ನೀವು CM ಪರ ಮಾತಾಡಿದ ಅವ್ರಿಗೆ ಉಲ್ಟಾ ಮಾತಾಡಿದ್ರ? ಕದನ ಅಲ್ಲ ಲೇಪ, ಅದು ಸದನ. ಸದನ ಸದನದಲ್ಲಿ ಅದು CM ಉಲ್ಟಾ ಮಾಡಿ ಸೀದಾ ಮಾಡಿ ಒಂದೂ ಇಲ್ಲ. ನಾನು ಪರ್ವ ವಿರೋಧ ಯಾವುದೂ ಇಲ್ಲಪ್ಪ. ಕೆಲಸ ಮಾಡಿದ್ರೆ ಅದು ಯಾವುದೇ ಪಕ್ಷ ಆಗಲಿ ನಾನು ನಮಸ್ಕರಿಸ್ತೀನಿ, ಅವ್ರನ್ನ ಆಧರಿಸ್ತೀನಿ. ಕೆಲಸ ಇಲ್ಲ ಅಂದ್ರೆ ಅದು ನಮ್ಮ ಪಕ್ಷ ಆಗಲಿ ಬೇರೆ ಪಕ್ಷ ಆಗಲಿ ನಾನು ವಿರೋಧ ಮಾಡಿದವನ. ಅದಕ್ಕೆ ನನಗೆ ಈ ಸ್ಥಿತಿ ಬಂತು ನೋಡಪ್ಪ. ಆದ್ರೆ ನಮ್ಮ ಜನ ನನ್ನ ಗೆಲ್ಸಾರ. ಎಲ್ಲ ವಿಚಾರ ಮಾಡಬೇಕು ಅಂದ್ರೆ ಅವ್ರು ಹೌದಾವಲೇ ಬರಕತ್ತಾರ. ನಂಗೆ ಟೈಮ್ ಆಯಿತು, ನಾನು ಹೋಗಬೇಕು. ಮುರುಘಾ, ಒಂದು ರಿಕ್ವೆಸ್ಟು, ಈ JCBಗಳಿಗೆ ಪೂಜೆ ಮಾಡ್ತೀರಲ್ಲ, ನಾನು 2 ಮನೆ ಕಟ್ತಾ ಇದ್ದೀನಿ, 2 ಫ್ರೀಯಾಗಿ ಕಳ್ಸ್ಕೊಡ್ತೀರಾ? ಏನು ಲೇಪ ಇದು, ನನ್ನೇನು ರಾಜಕಾರಣಿ ಅಂತ ಮಾಡೋಣ, ಕಾಂಟ್ರಾಕ್ಟ್ ಅಂತ ಮಾಡೋಣ? ಯಪ್ಪ, ನಮ್ದಾಗ ಅವನು ಯಾವನವನು ಚೂಡಾಮಣಿ ಅಂತ ಅದಾನ, ಅವ್ನು ಕಳಿಸ್ತೀನಿ. ಒಳ್ಳೆ ಗಾರೆ ಕೆಲಸ ಮಾಡ್ಲಿಕ್ಕತ್ತಾನ, ನೀನು ಬಿಲ್ಡಿಂಗ್ ಕಟ್ಟಿಸ್. JCB ಅಂತ